ನಮಸ್ತೆ ಎಲ್ರಿಗೂ. ಯಾರೆಲ್ಲ 15ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಗುಡ್ ನ್ಯೂಸ್. ಯಾಕಂದರೆ ತುಂಬ ಜನಕ್ಕೆ ಆಲ್ರೆಡಿ 15ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ. ತುಂಬ ಜನ ನನ್ನ ಹಳೆ ವಿಡಿಯೋಗೆ ಕಮೆಂಟ್ ಹಾಕಿದ್ರು, ಸೊ ನನಗೆ 15ನೇ ಕಂತಿನ ಹಣ ಬಂದಿದೆ ಅಂತ. ಯಾರಿಗೆಲ್ಲ 14ನೇ ಕಂತಿನ ಹಣ ಅವ್ರಿಗೂ ಕೂಡ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದು ಕಡೆ 15ನೇ ಕಂತಿನ ಹಣ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಮಾತ್ರ ರಿಲೀಸ್ ಆಗಿದೆ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಬ್ಯಾಚ್ ವೈಸಲ್ಲಿ ರಿಲೀಸ್ ಆಗ್ತಾ ಹೋಗಿದೆ. ಓಕೆನಾ. ಸೊ ಕೆಲವೊಬ್ರು ನನ್ನ ಹಳೆ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ, ಬ್ಯಾಂಗ್ಳೂರ್ ರಿಸೀವ್ಡ್, ಮತ್ತೆ ಹುಬ್ಳಿ ರಿಸೀವ್ಡ್, ಓಕೆನಾ. ಹೀಗೆ ಕೆಲವೊಬ್ರು ಮಂಡ್ಯ ಕೂಡ ಹಾಕಿದ್ದಾರೆ, ಮಂಡ್ಯ ರಿಸೀವ್ಡ್ ಅಂತ. ಬಟ್ ಗೊತ್ತಿಲ್ಲ ಯಾವ ರೀತಿ ಬ್ಯಾಚ್ ವೈಸಲ್ಲಿ ಹಾಕಿದ್ದಾರೆ ಅಥವಾ ಡಿಸ್ಟ್ರಿಕ್ಟ್ ವೈಸಲ್ಲಿ ಹಾಕ್ತಿದ್ದಾರಾ ಅಥವಾ ಇದು ಗೊತ್ತಿಲ್ಲ. ಬಟ್ ಕೆಲವೊಬ್ಬರಿಗೆ ಆಲ್ರೆಡಿ 15ನೇ ಕಂತಿನ ಹಣ ಏನ್ ಬರಬೇಕು ಅದು ಬಂದಾಗಿದೆ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಯಾರು ತುಂಬಾ ಜನಕ್ಕೆ ಬಂದಿದೆ, ಓಕೆ, 15ನೇ ಕಂತಿನ ಗೃಹಲಕ್ಷ್ಮಿ ಹಣ ಯೋಜನೆ ಹಣ ಏನಿದೆ ಅದು ತುಂಬಾ ಜನಕ್ಕೆ ಬಂದಿದೆ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಸೊ ಇನ್ ಕೇಸ್ ಬಂದಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ಓಕೆನಾ. ಸೊ ನಿಮ್ಗೆ ಏನಾದ್ರೂ ಒಂದು 15ನೇ ಕಂತಿನ ಹಣ ಏನಿದೆ ಒಂದು ಹಣ ಬಂದಿದ್ರೆ ಈ ವಿಡಿಯೋಗೆ ಕಮೆಂಟ್ ಹಾಕಿ, ರಿಸೀವ್ಡ್ ಅಂತ ಹಾಕಿ, ಡಿಸ್ಟ್ರಿಕ್ಟ್ ಹಾಕಿ, ನಿಮ್ ಯಾವ ಊರು ಅನ್ನೋದು ಹಾಕಿ. ಬಿಕಾಸ್ ಅಟ್ಲೀಸ್ಟ್ ಕೆಲವರಿಗೆ ಗೊತ್ತಾಗುತ್ತೆ ಅಲ್ವಾ, ಬಂದಿದೆ ಬಂದಿಲ್ಲ ಏನಾದ್ರೂ ಬಂದಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲಿ ಹೋಗಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನೀವು ಅಂದ್ರೆ ಕರೆಕ್ಟಾಗಿ ಎಲಿಜಿಬಲ್ ಇದ್ದು ನೀವು ಬಂದಿಲ್ಲ ಅಂದ್ರೆ ನೀವು ವಿಚಾರಿಸಬಹುದು, ಓಕೆನಾ. ಯಾರಿಗೆಲ್ಲ ಹಣ ಬಂದಿದೆ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಬಂದಿದೆ ಅಥವಾ ನಿಮ್ಮ ಊರ ಹೆಸರು ಹಾಕಿ ಅಥವಾ ರಿಸೀವ್ಡ್ ಅಂತ ಹಾಕಿ ಯಾವ ಊರು ಅನ್ನೋದನ್ನ ಮೆನ್ಷನ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರ್ಗಾದ್ರೂ ಗೊತ್ತಾಗುತ್ತೆ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದು, ಓಕೆನಾ. ಸೊ ಒಟ್ಟಾರೆ 15ನೇ ಕಂತಿನ ಹಣ ಏನಿದೆ ಅದು ರಿಲೀಸ್ ಆಗ್ತಾ ಇದೆ ಸರ್ಕಾರದಿಂದ. ಸೊ ಇನ್ನೂ ಕೆಲವೊಬ್ರು ಹೇಳ್ತಿದ್ದಾರೆ ನಂಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂತ. ನೀವು ಒಂದ್ಸಲ ಇನ್ ಕೇಸ್ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲಿಗೆ ಹೋಗಿ ನೀವು ವಿಚಾರಿಸಬಹುದು, ಅಥವಾ ನಿಮ್ಮ ಸ್ಟೇಟಸ್ ನ ನೀವು ಚೆಕ್ ಮಾಡಬಹುದು, ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು. ಕೆಲವರಿಗೆ 14ನೇ ಕಂತಿನ ಹಣ ಏನ್ ಬಂದಿದೆ ಅದನ್ನು ಕೂಡ ಇವಾಗ ರಿಲೀಸ್ ಮಾಡ್ತೀವಿ ಅಂತ, 15ನೇ ಕಂತಿನ ಹಣ ಜೊತೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಂದ್ರೆ ನಿಮಗೆ ನೀವೇನಾದ್ರೂ ಎಲಿಜಿಬಲ್ ಇದ್ದು ಯಾವುದೇ ರೀತಿ ನಿಮ್ಮ ಒಂದು ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂದ್ರೆ 14 ಮತ್ತು 15ನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ. ಒಟ್ಟಾರೆ 15ನೇ ಕಂತಿನ ಹಣ ಬಂದಿರೋದು ತುಂಬಾ ಜನಕ್ಕೆ ಖುಷಿ ತಂದಿದೆ, ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದ್ರೂ ಬಂದಿದ್ರೆ ಈ ವಿಡಿಯೋಗೆ ಕಮೆಂಟ್ ಹಾಕಿ ತಿಳಿಸ್ಕೊಡಿ, ಓಕೆನಾ. ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವು ಜನರು ರೇಷನ್ ಕಾರ್ಡ್ ಮಾಡಿಸ್ಬೇಕು, ಆ ಥರ ಎಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ತುಂಬಾ ವಿಡಿಯೋ ಬರ್ತಿದೆ ಅಂತ ಹೇಳಿದ್ದಾರೆ. ನೋಡಿ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನೀವು ಏನಾದರೂ ಈಗ ರೇಷನ್ ತಗೊಳ್ಳೋ ಡಿಪೋ ಇರುತ್ತಲ್ಲ ಅಲ್ಲಿ ವಿಚಾರಿಸಿದ್ರು ಕೂಡ ಗೊತ್ತಾಗುತ್ತೆ, ಓಕೆನಾ. ಸೊ ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ನೀವೇನಾದ್ರೂ ಹುಡ್ಕೋ ಬದಲು ನೀವು ಅಲ್ಲೋಗಿ ವಿಚಾರಿಸಿದ್ರು ಕೂಡ ಅವರೇ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ಬೇಸ್ ಮೇಲೆ ನಿಮಗೆ ಹೇಳ್ತಾರೆ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ. ಇನ್ ಕೇಸ್ ಕ್ಯಾನ್ಸಲ್ ಆಗಿದ್ರೆ ಅವರೇ ಫರ್ದರ್ ಪ್ರೋಸೆಸ್ ಕೂಡ ಹೇಳ್ತಾರೆ. ಇನ್ ಕೇಸ್ ನೀವು ಎಲಿಜಿಬಲ್ ಇದ್ದು ರೇಷನ್ ಕಾರ್ಡ್ಗೆ ಸೊ ಇದ್ರೆ ಅವರೇ ನಿಮಗೆ ಏನ್ ಮಾಡಬೇಕು ಅನ್ನೋದನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇಲ್ಲ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಏನು ಮಾಡೋದಕ್ಕಾಗಲ್ಲ, BPL ಇಂದ APL ಕಾರ್ಡ್ಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಅಂದ್ರೆ ನಿಮ್ಮ BPL ಕಾರ್ಡ್ನೇ ಕ್ಯಾನ್ಸಲ್ ಮಾಡಿರಲ್ಲ ಅವರು, BPL ಇಂದ APLಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಓಕೆನಾ. ಸೊ ನೀವು ಫರ್ದರ್ ಏನಾಗುತ್ತೆ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲ ನಾವು BPLಗೆ ಬರ್ತೀವಿ, ನಮ್ದು ಪ್ರೋಸೆಸ್ ಕರೆಕ್ಟ್ ಆಗಿದೆ, ನಮ್ಮ ಹತ್ರ ಇಷ್ಟೇ ಪ್ರಾಪರ್ಟಿ ಇರೋದು, ಸೊ ಇಷ್ಟೇ ನಾವು ದಿನಗೂಲಿ ಮಾಡೋರು, ಈ ತರ ಕೆಲವೊಂದು ಏನಾದರೂ ಕರೆಕ್ಟಾಗಿ ಎಲ್ಲ ಮ್ಯಾಚ್ ಆದ್ರೆ ನೀವು ವಾದ ಮಾಡಿ ಕೂಡ ಅಂದ್ರೆ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಕೊಟ್ಟು ಕೂಡ BPL ಮಾಡಿಸ್ಕೋಬಹುದು. ಇಲ್ಲ ಏನಾದ್ರೂ ಈಗ ಪರ್ಟಿಕ್ಯುಲರ್ ಆಗಿ ಈಗ ಜಮೀನ್ ಜಾಸ್ತಿ ಇರುತ್ತೆ ಅವರು ಕೂಡ BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಯಾವುದೋ ಒಂದು ವೆಹಿಕಲ್ ಇರುತ್ತೆ ತುಂಬಾ, ಓಕೆನಾ, ಯಾವುದೋ ಬಿಸ್ನೆಸ್ ಮಾಡ್ತಿರ್ತಾರೆ, ಇನ್ಕಮ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಅವರೆಲ್ಲ BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು ಅವರು BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಸೊ ಆ ತರದ್ದೆಲ್ಲ ಅವರು ಕ್ಯಾನ್ಸಲ್ ಮಾಡಿದೆ ಅಂದ್ರೆ ಕೆಲವ್ರದ್ದು ಕ್ಯಾನ್ಸಲ್ ಆಗಿದೆ, ಕೆಲವ್ರದ್ದು BPL. ಈಗ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಕಾರ್ಡ್ ಮಾಡಿಸ್ಕೋಬಹುದು, ಅವ್ರದ್ದು APL. ಸೊ BPL ಇಂದ ಏನ್ ಮಾಡಿರ್ತಾರೆ APLಗೆ ಅದನ್ನ ಕನ್ವರ್ಟ್ ಮಾಡಿ ಚೇಂಜ್ ಮಾಡಿರ್ತಾರೆ, ಓಕೆನಾ. ಈ ರೀತಿ ಒಂದು ಚಾನ್ಸಸ್ ಕೂಡ ಆಗಿದೆ. ಸೊ ನನ್ನ ವಿಡಿಯೋಗೆ ಕಮೆಂಟ್ ತುಂಬಾ ಜನ ಮಾಡ್ತಾ ಇದ್ರ, ಸೊ APL ಕಾರ್ಡ್ ಏನ್ ಕಾರ್ಡ್ ಎಲ್ಲಿ ವಿಚಾರಿಸಬೇಕು, ಹೊಸ ಕಾರ್ಡ್ ಯಾವಾಗ ಮಾಡಿಸ್ತಾರೆ ಅಂತ. ಬಟ್ ಎಲ್ಲಾ ಮೀಡಿಯಾದಲ್ಲೂ ಕೊಡ್ತಿದ್ದಾರೆ ಹೊಸ ಕಾರ್ಡ್ ಮಾಡಿಸ್ಬೋದು, ಕೊಡ್ತಾ ಇದ್ದಾರೆ ಅಂತ. ಬಟ್ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ ಮಾಡ್ಕೊಡ್ತೀವಿ ಅಂತ, ಓಕೆನಾ. ಸೊ ಆ ಥರ ಏನಾದರೂ ಹೇಳಿದ್ರೆ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಚೆಕ್ ಮಾಡ್ಬೋದು, ಡಿಪೋ ಏನಿದೆ ಒಂದು ರೇಷನ್ ಡಿಪೋ ಏನಿರುತ್ತೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು, ಓಕೆನಾ. ಸೊ ಇದೊಂದು ಎರಡು ವಿಷಯಗಳಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.